ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನು ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆವಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ಇಷ್ಟದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಒಂದು ರೀತಿ ಈ ಜೂನ್ ಬಂತು ಅಂತಂದರೆ ತುಂಬ ಖರ್ಚುಗಳು, ಪ್ರತಿ ತಿಂಗಳು ಖರ್ಚು ಅನ್ನೋಂಥದ್ದು ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಸೊ ಅಕೌಂಟಿಗೆ ಒಂದ್ಸಲ ಕ್ರೆಡಿಟ್ ಆಗುತ್ತೆ, ಆದರೆ ಡೆಬಿಟ್ ಮಾತ್ರ ತುಂಬ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಈ ಹಣ ಅನ್ನುವಂಥದ್ದು ನಮ್ಮ ಹತ್ರ ಉಳಿಬೇಕು, ಅಥವಾ ನಾವು ಪರ್ಸಲ್ಲಿ ಇಟ್ಟಿರುವಂಥ ಹಣ ಆದರೂ ಉಳಿಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಬಿಕಾಸ್ ಬೇಸಿಕ್ ನೀಡ್ಸಿಗೆ ಹಣ ಖರ್ಚು ಮಾಡಲೇಬೇಕು, ಆದರೆ ಕೆಲವೊಂದು ಬಾರಿ ದುಂದು ವೆಚ್ಚ ಆಗ್ತಾ ಇರುತ್ತೆ, ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಂತಲೇ ಹೇಳ್ಬೋದು. ಸೊ ನಮ್ಮ ಬರೋ ಅಂಥ ಹಣ ನಮ್ಮಲ್ಲೇ ಉಳಿಬೇಕು ಅಂತಂದರೆ ಏನಾದರೂ ತಂತ್ರ ಸಿಂಪಲ್ ಆಗಿ ತಿಳಿಸಬಹುದಾ? ಯಾಕಂದರೆ ಇದು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಈಗ ಸ್ಕೂಲ್ ಫೀಸು, ಕಾಲೇಜ್ ಫೀಸು, ಪ್ರತಿಯೊಂದು ಇದ್ದೇ ಇರುತ್ತೆ ಈ ಒಂದು ತಿಂಗಳಲ್ಲಿ ಅಂತ ಹೇಳ್ಬೋದು. ಸೊ ಅವರ ಪರವಾಗಿ ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಯಾರ ಪರವಾಗಾದ್ರೂ ಕೆಲವೊಂದು ಥಿಂಗ್ಸು ಸಿಕ್ಕಿದ್ರೆ ಬಹಳ ಆನಂದ. ಈಗ ನೋಡು, ಪುನುಗು ಅಂತ ಬರುತ್ತಲ್ಲ, ಪುನುಗು, ಜವ್ವಾದಿ, ಇವೆಲ್ಲ ಸಿಗಬೇಕು ಅವರಿಗೆ. ಪುನುಗು, ಜವ್ವಾದಿ, ಈ ಹತಾ ಜೋಡಿ, ಹೇರ್ಸಿಂಗ್, ಇಳಿಸಿಂಗ್ ಅಂತ ಬರುತ್ತೆ. ಈ ಪದಾರ್ಥಗಳೆಲ್ಲ, ಆಮೇಲೆ ಕಪ್ಪು ಅರಿಶಿಣ, ಹಳದಿ ಅರಿಶಿಣದ ಕೊಂಬು, ಇವೆಲ್ಲವೂ ಕೂಡ ಎರಡೆರಡು ಇಡ್ತೀನಿ ಅಂತಂದರೆ ಅದರ ಜೊತೆಗೆ ನರಿಯದ್ದು ಒಂದು ಫೋಟೋ, ಆ ನರಿಯದೊಂದು ಫೋಟೋ ಇಡುವಂಥದ್ದು. ಆಮೇಲೆ ಆನೆಯ ಬಾಲದ ಒಂದು ಕೂದಲನ್ನು, ಆನೆಯ ದಂತವನ್ನು ಕೂಡ, ಇವೆಲ್ಲ ಕೂಡ ಅದೃಷ್ಟದ ವಸ್ತುಗಳೇ. ಇವುಗಳು ಜೊತೆಗಿದ್ದಾಗ ಹೇಗೋ ಒಂದು ರೀತಿ ಆಕರ್ಷಣೆ ಖಂಡಿತ ಮಾಡಿಬಿಡುತ್ತೆ. ಮಾಡಿಯೇ ಬಿಡತ್ತೆ. ಇವೆಲ್ಲ ಕೂಡ ಪರ್ಸಲ್ಲಿ ಇಡ್ತಾ ಬಾ ಅಂತ ಹೇಳ್ತಾನೆ, ಮುಟ್ಟು ಆಗಾಗ ನೋಡ್ತಾ ಬಾ ಅಂತ ಹೇಳ್ತಾನೆ. ನೋಡ್ತಾ ಬಾ, ಮುಟ್ತಾ ಬಾ ಅಂತಂದರೆ ಒಂದು ಸ್ವಿಚ್ ಮುಟ್ಟಿದ್ರೆ ಹೇಗೆ ಬೆಳಕು ಬರುತ್ತೋ ಅಷ್ಟು ಬೇಗ. ಅಂದ್ರೆ ಇಷ್ಟು ಅಂಶಗಳನ್ನ ಇಡಬೇಕಾಗುತ್ತೆ. ನಾನು ಈಗ ಸಿದ್ಧಿ ಆಗಿರತಕ್ಕಂತಹ ಬೀಜಾಕ್ಷರ ಕೂಡಿರುವಂಥದ್ದು ಒಂದೇ ಒಂದು ಯಂತ್ರ, ಒಂದೇ ಒಂದು ಸಿದ್ಧಿ ಆಗಿರ್ತಕ್ಕಂಥ ಬೀಜಾಕ್ಷರ ಯಂತ್ರ, ಒಂದೇ ಒಂದು, ಅದೇ ಪಾಕೆಟ್ ಲಕ್ಷ್ಮಿ ನಾವು ಹೇಳಿದ್ವಲ್ಲ, ಅಭಿವೃದ್ಧಿಯ ಲಕ್ಷ್ಮಿ. ಅದು ಅಂತಹ ಅಭಿವೃದ್ಧಿಯ ಲಕ್ಷ್ಮಿಯ ನೀವು ಪಾಕೆಟಲ್ಲಿ ಇಟ್ಕೊಳ್ತೇನೆ ಅಂತಂದರೆ ಅದೊಂಥರ ಲಕ್ ಲಕ್ಷ್ಮಿ ಇದ್ದಂಗೆ. ಬಹುಶಃ ಲಕ್ ಬರದಿರೋಕ್ಕೆ ಚಾನ್ಸೇ ಇಲ್ಲ, ಬಂದೇ ಬರಬೇಕು ನಿಮಗೆ. ಅಂತಹದ್ದು ಬಹುಶಃ ನೀವು ಇಷ್ಟೆಲ್ಲ ವಸ್ತುಗಳು ಇಟ್ಟುಕೊಂಡ್ರೂ ಜೊತೆಗೊಂದು ಸಿದ್ಧಿಯ ಸಾಧನೆಯ ಮಾಡಿರುವವರದ್ದು ಒಂದು ಯಂತ್ರ ಬೇಕು ಅಂತ ಹೇಳುತ್ತೆ. ಯಾಕಂದರೆ ಎಲ್ಲರೂ ವೇದ ಓದು ಸಂಪಾದನೆ ಮಾಡೋಕ್ಕಾಗಲ್ಲ, ಎಲ್ಲರೂ ಸ್ತೋತ್ರ ಓದಿ ಸಿದ್ಧಿಯನ್ನು ಸಂಪಾದನೆ ಮಾಡೋಕ್ಕಾಗಲ್ಲ. ಅದಕ್ಕಾಗಿಯೇ ಸಿದ್ಧಿ ಸಾಧಕರು ಕೊಟ್ಟಿರ್ತಕ್ಕಂತಹ ಈ ಒಂದು ಲಕ್ಷ್ಮಿ ಏನು ನೀವು ಇಟ್ಕೊಳ್ತೀರಲ್ಲ, ಬಂದೇ ಬರಬೇಕು. ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡ್ರೆ ಒಟ್ಟಾರೆ ಹಣ ನಿಮಗೆ ಬರ್ತಿರುತ್ತೆ, ವ್ಯಯಾಗೋದು ಕಡಿಮೆ ಇರುತ್ತೆ. ಪಾಕೆಟಲ್ಲಿ ಹಣ ನಿಲ್ಲುತ್ತೆ. ಆ ಹಣ ಪಾಕೆಟಲ್ಲಿ ಇದ್ದಾಗ ಆಗೋ ಆನಂದವೇ ಬೇರೆ ಇರುತ್ತೆ. ಮನುಷ್ಯನ ಮುಖದಲ್ಲಿ ಒಂದು ಕಳೆ ಇರುತ್ತೆ, ನಗುಮುಖ ಇರುತ್ತೆ, ಒಂದು ರೀತಿ ಆನಂದ ಇರುತ್ತೆ. ಅದು ಯಾವಾಗಲೂ ಇರಬೇಕು. ಅವನು ಯಾರಿಗೆಲ್ಲ ಸಾಲ ಕ್ಲಿಯರ್ ಮಾಡಿದ್ರೂ ಅವನ ಹತ್ರ ಹಣ ಉಳ್ಕೊಂಡಿದ್ರೇ ಅದೊಂದು ಆನಂದ ಆಗುತ್ತೆ ಅವನಿಗೆ. ಅಂತಹದ್ದನ್ನು ಪಡ್ಕೊಳ್ಬೇಕು ಅಂತಂದರೆ ಇಷ್ಟೆಲ್ಲವೂ ಬೇಕು. ಅಥವಾ ನಮ್ಮಲ್ಲಿರ್ತಕ್ಕಂಥದ್ದು ಏನಿತ್ತೋ ನೀವೆಲ್ಲ ಬಹುಶಃ ಅಷ್ಟೇ ಪ್ರೀತಿಯಿಂದ ಬರಮಾಡ್ಕೊಳ್ಳಿಕ್ಕಿರ್ತಕ್ಕಂತಹದ್ದು ಅಂತಂದರೆ ಆ ಪಾಕೆಟ್ ಲಕ್ಷ್ಮಿ. ಬಹುಶಃ ನಾನು ಪಾಕೆಟ್ ಲಕ್ಷ್ಮಿ ಹೇಳ್ತಿರ್ಲಿಲ್ಲ ಈ ಸಂದರ್ಭದಲ್ಲಿ. ಇಷ್ಟು ವಸ್ತುಗಳು ಕ್ರೋಢೀಕರಿಸಿ ಇಟ್ಕೊಳ್ಳಲಿಕ್ಕೆ ಸಾಧ್ಯ ಆದರೆ ಆನಂದವಾಗಿ ಇಟ್ಕೊಳ್ಳಿ. ಅದಾಗಲಿಲ್ಲ ಅಂತಂದರೆ ಬಹುಶಃ ಇನ್ನು ಬೇರೆ ನಾವು ಆ ಕಡೆ ಈ ಕಡೆ ಗಮನಿಸೋದೇ ಅಲ್ಲ, ಪಾಕೆಟ್ ಲಕ್ಷ್ಮಿ ಅದೇನೇ ನಮಗೆ ಲಕ್ ತಂದು ಕೊಡತಕ್ಕಂತಹ ಪಾಕೆಟ್ ಲಕ್ಷ್ಮಿ ಆಗಿರುತ್ತೆ ಪ್ರೀತಿಯ ಬಂಧುಗಳೇ. ಸೊ ಎಲ್ಲೋ ಒಂದು ಕಡೆ ಬರ್ತಿದೆ ಹಣ, ಬಟ್ ಖರ್ಚಾಗಿ ಹೋಗ್ತಾ ಇದೆ, ನೀರು ಥರ ಖರ್ಚಾಗಿ ಹೋಗ್ತಾ ಇದೆ ಅನ್ನೋರು ಏನು ಮಾಡಬೇಕು ಹಣ ಉಳಿಯೋದಕ್ಕೆ ಅಂದರೆ ಉತ್ತಮವಾಗಿರುವಂಥದ್ದು ತಿಳಿಸ್ಕೊಟ್ರಿ. ಕೆಲವೊಂದು ಪರ್ಸ್ನಲಿ ಇಟ್ಕೊಳ್ಳೋದ್ರಿಂದ, ಅದನ್ನು ನೋಡೋದ್ರಿಂದ ಕೂಡ ಯಾಕಂದರೆ ಆ ಪಾಕೆಟ್ ಲಕ್ಷ್ಮಿ ಇದೆಯಲ್ಲ, ಅದ್ರ ಒಳಗಡೆ ದೊಡ್ಡದು ನೀವು ಓಪನ್ ಮಾಡಿಬಿಟ್ಟು ನೋಡ್ತೀನಿ ಅಂತಂದರೆ ಅದರೊಳಗಡೆ ಅಷ್ಟು ಬೀಜಾಕ್ಷರಗಳು ತುಂಬಿಸಿರುವಂಥದ್ದು ಇದೆ. ಸಿದ್ಧಿ ಸಾಧಕರು ಬರೆದಿರ್ತಕ್ಕಂತಹದ್ದು ಬೀಜಾಕ್ಷರಗಳು. ನಾನೊಬ್ಬನೇ ಅಲ್ಲ, ಅದರ ಜೊತೆಗೆ ಅಷ್ಟು ಜನ ಬರೀಲೇಬೇಕು, ಮತ್ತು ಅವ್ರ ಹತ್ರ ಹೋಗಿ ಬರಬೇಕು. ಹೀಗೆ ಅದರಲ್ಲಿರ್ತಕ್ಕಂಥ ಬೀಜಾಕ್ಷರಗಳನ್ನು ಬರೆದಿರುವಂಥದ್ದು ಇದೆ ಭುಜಪತ್ರೆಯ ಮೇಲೆ. ಅದ್ರ ಜೊತೆಗೆ ಬಹಳ ಮೂಲಿಕೆಗಳಿದ್ದಾವೆ. ಆ ಮೂಲಿಕೆಗಳನ್ನು ನಾನು ಗಮನ ಮಾಡ್ತೀನಿ, ಕೆಲವೊಂದು ಹೇಳೋ ಹಾಗಿಲ್ಲ, ಅಷ್ಟು ಮೂಲಿಕೆಗಳಿದೆ. ಅದಕ್ಕೆ ತತ್ವನ್ಯಾಸ ಪೂಜೆ ಹೋಮವನ್ನು ಮಾಡಿಕೊಟ್ಟಿರ್ತೇವೆ ನಾವು. ಯಾವುದೋ ಒಂದು ಮಾರ್ಕೆಟಲ್ಲಿ ಸಿಗ್ತಕ್ಕಂತಹದ್ದೊಂದು
ಏಕಾಕ್ಷಿ ನಾರಿಯರ್ ಒಂದು ಬೀಜವೋ, ಕಮಲಾಕ್ಷಿ ಅಥವಾ ಗೋಮಾತಿ ಚಕ್ರವೋ, ಬೇರೆ ಇನ್ಯಾವುದೋ ಒಂದು ಪೆಂಡೆಂಟ ಕೊಡ್ತಿಲ್ಲ. ಬಹುಶಃ ಸಿದ್ಧಿ ಆಗಿರುವ ಬೀಜಾಕ್ಷರಗಳ ಜೊತೆಗೆ ಅಲ್ಲಿರ್ತಕ್ಕಂತಹ ಮೂಲಿಕೆಗಳು ಜೊತೆಗೆ ಅದಕ್ಕೆ ತತ್ವನ್ಯಾಸಾದಿ ಪೂಜೆ ಹೋಮವನ್ನು ಮಾಡಿ ಕೊಡ್ತಾ ಇರೋದ್ರಿಂದ ಎಕ್ಕಚ್ಚಿತ್ತು. ಅದು ಯಾವುದೇ ಆಗಿರಲಿ ಕೆಲಸ ಮಾಡಿಯೇ ತೀರಬೇಕು ಅಂತಹದ್ದಾಗಿರುತ್ತೆ. ಅದಕ್ಕಾಗಿಯೇ ಅದಕ್ಕೆ ನಾವು ಅಷ್ಟೊಂದು ರಿಸ್ಕ್ ತಗೊಂಡು ನೀವು ಈ ಮಾತು ಕೇಳ್ತಿರ್ತೀರಿ, ಬಹುಶಃ ನಮಗೆ ಹಣ ನಿಲ್ಲಬೇಕು, ಆಮೇಲೆ ನಮ್ಮ ಕಷ್ಟಗಳು ತೊರಬೇಕು ಅಂದರೆ ಹಣ ಅನ್ನೋದು ಬರ್ತಿದಾಗ ಮತ್ತೊಂದು ನಿಮಗೆ ಹೊಸ ಆಲೋಚನೆ ಸೃಷ್ಟಿ ಆಗ್ತಾ ಇರುತ್ತೆ. ಹಣ ಅನ್ನೋದು ಬರ್ತಾಗ ಸಮಸ್ಯೆ ಪಕ್ಕ ಸರಿತಾನೆ ಇರುತ್ತೆ. ಅಂತಹದ್ದನ್ನು ತಂದು ಕೊಡ್ತಕ್ಕಂತಹದ್ದು ಈ ವಸ್ತುಗಳು. ನಾನು ಹೇಳಿದಲ್ಲ, ಹಳದಿ ಆಗಿರಬಹುದು, ಕಪ್ಪು ಆಗಿರಬಹುದು, ಹೇರ್ ಸಿಂಗ್ ಆಗಿರ್ಬೋದು, ಇಳಸಿಂಗ್ ಆಗಿರಬಹುದು, ಆತಾ ಜೋಡಿ ಆಗಿರಬಹುದು, ಆ ಒಂದು ಫೋಟೋ ಆಗಿರಬಹುದು, ಆಮೇಲೆ ಆನೆಯ ದಂತ ಆಗಿರ್ಬೋದು, ಇವೆಲ್ಲವೂ ಕೂಡ ನೋಡಿ ಎಷ್ಟಿದಾವೋ. ಇಷ್ಟೆಲ್ಲ ಬಂದರೂ ಮತ್ತು ಒಂದೊಂದ್ಸಲ ಆಗಬಹುದು, ಆಗದೇ ಇರಬಹುದು, ಯಾಕೆ ಸಿದ್ಧಿ ಇಲ್ವಲ್ಲವು. ಅದಕ್ಕಾಗಿ ಸಿದ್ಧಿಯನ್ನೊಳಗೊಂಡಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಅದರಲ್ಲೂ ತಾಂತ್ರಿಕ ಎಣೆಯನ್ನು ಬೆಸೆದು ಮಾಡಿರ್ತಕ್ಕಂಥದ್ದು, ಯಂತ್ರಮಂತ್ರ ತಾಂತ್ರಿಕತೆಯನ್ನು ನಿಮಗೆ ಬೆಸುಗೆಯಾಗಿ ನೀಡಿರ್ತಕ್ಕಂತಹ ಅಷ್ಟು ಅಂಶಗಳ ಕ್ರೋಢೀಕರಿಸಿರ್ತಕ್ಕಂಥ ಬೀಜಾಕ್ಷರೊಳಗೊಂಡಿರ್ತಕ್ಕಂಥದ್ದು ಲಕ್ಷ್ಮಿ. ಅದು ಖಂಡಿತ ಗುರುಗಳೇ, ಉತ್ತಮವಾಗಿರುವಂಥ ಮಾಹಿತಿನ ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಾ ಇದೆ, ಗುರುಗಳು ಸಾಕಷ್ಟು ನಿಮಗೆ ಟಿಪ್ಸ್ಗಳನ್ನ ಕೊಟ್ಬಿಟ್ಟಿದ್ದಾರೆ, ಪರ್ಸ್ನಲಿ ಯಾವೆಲ್ಲ ನೀವು ಅಂಶಗಳನ್ನ ಇಡಬೇಕಾಗತ್ತೆ ಅಂತ. ಅದರ ಜೊತೆಯಲ್ಲಿ ಪಾಕೆಟ್ ಲಕ್ಷ್ಮಿ ಇಡೋದ್ರಿಂದ ಕೂಡ ನಿಮಗೆ ಎಲ್ಲೋ ಒಂದು ಕಡೆ ಬರ್ತಿರೋ ಹಣ ನಿಲ್ತಿಲ್ಲ ಅಂತಂದರೆ ಅದು ಖಂಡಿತವಾಗ್ಲೂ ಇರುತ್ತೆ, ತಮ್ಮಲ್ಲೇ ಉಳಿಯುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸೋವಂಥ ಸಮಯ ಆಗಿದೆ. ನಮಸ್ಕಾರ.